ಇನ್ನೊಂದು 10 ಮಿನಿಟ್ಸ್ನಲ್ಲೇ ನಮಗೆ SSD ಟೋಕನ್ಸ್ ಅನ್ನೋದು ಸಿಗುತ್ತೆ ಅನ್ಸುತ್ತೆ. ನೋಡೋಣ ಯಾವ ಸ್ಲಾಟಿಗೆ ಸಿಗುತ್ತೆ, ಯಾವ ಡೇಟಿಗೆ ಸಿಗುತ್ತೆ ಅಂತ. ಈಗ ನಾವು ಮೊದಲ ಮಂಟಪದ ಹತ್ರ ಬಂದಿದ್ದೀವಿ. ಇದನ್ನ ಶ್ರೀವಾರಿ ಪಾದಾಲ ಮಂಟಪ ಅಂತ ಕರೀತಾರೆ. ಇನ್ ಕೇಸ್ ನಿಮಗೆ ದರ್ಶನದ ಟಿಕೆಟ್ ಏನಾದರೂ ಆಫ್ಲೈನಲ್ಲಿ ಬೇಕಾದರೆ ಪೇ ಟಿಕೆಟ್ಸ್ ಏನಾದರೂ ಬೇಕು ಅಂದರೆ ಈಗ ನಾವು 2ನೇ ಗೋಪುರದ ಹತ್ರ ಬಂದಿದ್ದೀವಿ. ಅದು ಮೈಸೂರು ಗೋಪುರಂ. ಇದು 250 ಮೆಟ್ಲು ಆದ್ಮೇಲೆ ಬರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕೆ. ಈಗ ನಾವು ಪ್ರಸ್ತುತ ತಿರುಪತಿಯಲ್ಲಿದ್ದೀವಿ. ನಾವು ಇವತ್ತು ಬೆಟ್ಟ ಹತ್ಬೇಕು ಅನ್ಕೊಂಡಿದ್ದೀವಿ. ನಾವು ಅಲಿಪಿರಿ ಮಾರ್ಗವಾಗಿ ತಿರುಪತಿಯಿಂದ ತಿರುಮಲಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ನಾವು ಆಲ್ರೆಡಿ SSD ಟೋಕನ್ ತಗೊಂಡಿದ್ದೀವಿ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲಿ. ಈಗ ಬನ್ನಿ SSD ಟೋಕನ್ ಹೇಗೆ ತೆಗೆದುಕೊಳ್ಳೋದು ಅಂತ ನೋಡೋಣಂತೆ. ಈಗ ಪ್ರಸ್ತುತ ನಾವು ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ನೋಡಿ, ಜನ ಇದ್ದಾರೆ, ಹೋಗ್ತಾ ಇದ್ದಾರೆ ಒಳಗಡೆ. ಬೆಳಗಿನ ಜಾವ 2 ಗಂಟೆಗೆ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ ಅಂತ ಕೊಡ್ತಾರೆ. ಈ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ಸ್ನ ತೆಗೆದುಕೊಂಡ್ರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಈ ಟೋಕನ್ಸ್ ತೆಗೆದುಕೊಳ್ಳಲು ಆಧಾರ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಹಾಗೆ ಯಾರೆಲ್ಲ ಬೆಟ್ಟ ಹತ್ಕೊಂಡು ಹೋಗಬೇಕು ಪ್ರತಿಯೊಬ್ಬರು ಕ್ಯೂ ಲೈನಲ್ಲಿ ನಿಂತ್ಕೊಂಡು ಇಲ್ಲಿ ಟೋಕನ್ಸ್ನ ತೆಗೆದುಕೊಳ್ಬೇಕಾಗತ್ತೆ. ನಿಮಗೆ ತಿರುಮಲದಲ್ಲಿ ದರ್ಶನ ಬೇಕೇ ಬೇಕು ಅಂದರೆ ಇಲ್ಲಿ ನಿಮಗೆ ಸ್ಲಾಟೆಡ್ ಸರ್ವದರ್ಶನದ ಟೋಕನ್ನ ತೆಗೆದುಕೊಳ್ಬೇಕಾಗತ್ತೆ. ಇದೇನು ಕಂಪಲ್ಸರಿ ಇರೋದಿಲ್ಲ. ನಿಮಗೆ ದರ್ಶನ ಬೇಕು ಅಂದರೆ ನೀವು ತೆಗೆದುಕೊಳ್ಬೇಕಾಗತ್ತೆ. ಬೇರೆ ದರ್ಶನದ ಟಿಕೆಟ್ಗಳಿತ್ತು ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬೆಟ್ಟ ಹತ್ಕೊಂಡು ಹೋಗ್ಬೋದು. ನಿಮಗೆ ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಬರೋದಕ್ಕೆ ಸಾಕಷ್ಟು ಆಟೋಗಳು ಕೂಡ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ ಟ್ಯಾಕ್ಸಿಗಳು ಕೂಡ ಇರುತ್ತೆ, ಆರಾಮಾಗಿ ಬರ್ಬೋದು. ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ವಿಷ್ಣು ನಿವಾಸಂ ಮತ್ತು ಶ್ರೀನಿವಾಸಂ ಕಾಂಪ್ಲೆಕ್ಸ್ನಲ್ಲಿ ತೋರಿಸಿದ್ದೆ. ಇವಾಗ ನಾನು ನಿಮಗೆ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ತೋರಿಸ್ತಿದ್ದೀನಿ. ಇದು ಅಲಿಪಿರಿಯ ಗರುಡ ಸ್ಟ್ಯಾಚ್ಯೂಯಿಂದ ತುಂಬಾ ವಾಕಬಲ್ ಇರುತ್ತೆ. ನಿಮ್ಗೊಂದು 600-700 ಮೀಟರ್ಸ್ ನಡ್ಕೊಂಬಂದರೆ ಈ ಭೂದೇವಿ ಕಾಂಪ್ಲೆಕ್ಸ್ ಅನ್ನೋದು ಸಿಗುತ್ತೆ. ನಿಮಗೆ ಗೂಗಲ್ ಲೊಕೇಶನಲ್ಲಿ ಭೂದೇವಿ ಕಾಂಪ್ಲೆಕ್ಸ್ ಅಂತ ಟೈಪ್ ಮಾಡಿದ್ರೆ ನೇರವಾಗಿ ಇಲ್ಲಿಗೆ ಕರ್ಕೊಂಬರುತ್ತೆ. ಈ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ನೀವು ಟಿಕೆಟ್ ತೆಗೆದುಕೊಂಡ ನಂತರ ನಿಮಗೆ ನೇರವಾಗಿ ಬಾಲಾಜಿ ಬಸ್ ಸ್ಟಾಪ್ ಇಲ್ಲೇ ಹತ್ತಿರ ಇರುತ್ತೆ. ನಿಮಗೆ ತಿರುಮಲಕ್ಕೆ ಹೋಗೋದಕ್ಕೆ ಬಸ್ ಕೂಡ ಅವೈಲಬಲ್ ಇರುತ್ತೆ. ನೋಡಿ, APSRTC ಬಸ್ ಬರ್ತಾ ಇದೆ ಇವಾಗ. ನೋಡಿ, ಸಾಕಷ್ಟು ಜನ ಇದ್ದಾರೆ. ಈಗ ಆಲ್ಮೋಸ್ಟ್ ಮಾರ್ನಿಂಗ್ 5 o'clock ಆಗಿದೆ. ಇನ್ನೂ ಟಿಕೆಟ್ ಸ್ವಲ್ಪ ಅವೈಲಬಲ್ ಇದೆ. SSD ಟೋಕನ್ಸ್ 2 ಗಂಟೆಗೆ ಕರೆಕ್ಟಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಂಪ್ಲೀಟ್ ಕೋಟ ಮುಗಿಯೋ ತನಕ ನಿಮಗೆ ಕೊಡ್ತಾನೆ ಇರ್ತಾರೆ ಟೋಕನ್ಸ್ನ. ನೀವೇನಾದರೂ ಅಲಿಪಿರಿ ಮುಖಾಂತರ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ಇಲ್ಲಿ ತೆಗೆದುಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಶ್ರೀವಾರಿ ಮೆಟ್ಲಲ್ಲಿ ಏನಾದರೂ ಬೆಟ್ಟ ಹತ್ತಬೇಕು ಅಂದರೆ ನಿಮಗೆ ಎಂಟ್ರೆನ್ಸ್ ಪಾಯಿಂಟ್ನಲ್ಲೇ ಕೊಡ್ತಾರೆ. ನೀವೇನಾದರೂ ಟ್ರೈನಲ್ಲಿ ಬರೋದಾದರೆ ವಿಷ್ಣು ನಿವಾಸಂ ನಿಮಗೆ ನಿಯರೆಸ್ಟ್ ಪಾಯಿಂಟ್ ಆಗಿರುತ್ತೆ SSD ಟೋಕನ್ ತಗೊಳ್ಳೋದಕ್ಕೆ. ನೀವೇನಾದರೂ ಬಸ್ಸಲ್ಲಿ ಬರೋದಾದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ತುಂಬ ನಿಯರೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಯಾವುದಾದ್ರೂ ಒಂದು ಜಾಗದಲ್ಲಿ SSD ಟೋಕನ್ ಅನ್ನೋದನ್ನು ತೆಗೆದುಕೊಳ್ಳಿ. ಲೈನಲ್ಲಿ ನಿಂತಿದ್ದೀವಿ. ಇದು 5:30. ಇನ್ನೂ ಕೂಡ ಟೋಕನ್ಸ್ ಅವೈಲಬಲ್ ಇದೆ. ಸೊ ನಿಮಗೆ ಡೈಲಿ 25,000 ಟೋಕನ್ಸ್ ಕೊಡ್ತಾರೆ. ನೋಡೋಣ ನಮ್ಗೆ ಇವತ್ತಿನ ಟೋಕನ್ ಸಿಗುತ್ತೋ ಅಥವಾ ನಾಳೆ ಬೆಳಗ್ಗೆದು ಟೋಕನ್ ಸಿಗುತ್ತೋ ಅಂತ. ಇನ್ನೊಂದು 10 ಮಿನಿಟ್ಸ್ನಲ್ಲೇ ನಮಗೆ SSD ಟೋಕನ್ಸ್ ಅನ್ನೋದು ಸಿಗುತ್ತೆ ಅನ್ಸುತ್ತೆ. ನೋಡೋಣ ಯಾವ ಸ್ಲಾಟಿಗೆ ಸಿಗುತ್ತೆ, ಯಾವ ಡೇಟಿಗೆ ಸಿಗುತ್ತೆ ಅಂತ. ಫೈನಲಿ ನಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲಿ ಟೋಕನ್ ಸಿಕ್ತು. ನಾವು 5:30ಗೆ ಜಾಯಿನ್ ಆಗಿದ್ದು. ಇನ್ನೇನು 700 ಟಿಕೆಟ್ಸ್ ಅಷ್ಟೇ ಅವೈಲೇಬಲ್ ಇತ್ತು. ಬೈ ಲಕ್ ನಮಗೆ ಕೂಡ ಬೆಳಿಗ್ಗೆ ಟೋಕನ್ ಸಿಕ್ಕಿದೆ. ನಾಳೆ ಬೆಳಗ್ಗೆ 4 ಗಂಟೆಗೆ ನಮಗೆ ಟೋಕನ್ ಸಿಕ್ಕಿರೋದು. ಇವಾಗ ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇರೋದು. ನಾವು ತಿರುಪತಿನಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಾನು ನಿಮ್ಮನ್ನ ಅಲ್ಲಿ ಭೇಟಿ ಆಗ್ತೀನಿ. ತಿರುಪತಿನಲ್ಲಿ ಬಸ್ ಸ್ಟ್ಯಾಂಡ್ ಮತ್ತು ರೈಲ್ವೆ ಸ್ಟೇಷನ್ ಮಧ್ಯೆ ಪ್ರತಾಪ್ ಥಿಯೇಟರ್ ಅಂತ ಇದೆ. ಅದ್ರ ಎದುರುಗಡೆ ನಿಮಗೆ ಫ್ರೆಶ್ ಅಪ್ಪಿಗೆ ಜಾಗ ಇದೆ. ಇಲ್ಲಿ 199 ಪರ್ ಪರ್ಸನ್ ತೊಗೋತಾರೆ. ನಿಮ್ಗೆ ಇಲ್ಲಿ ಬಿಸಿನೀರು ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ನಿಮಗೆ ಬಾತ್ರೂಮ್ಸ್ ಎಲ್ಲ ತುಂಬ ಕ್ಲೀನಾಗಿರುತ್ತೆ. ಹಾಗೆ ಲಾಕರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ. ಇನ್ ಕೇಸ್ ಏನಾದರೂ ನೀವು ತಿರುಪತಿಗೆ ಬಂದಾಗ ಬರೀ ಫ್ರೆಶ್ ಅಪ್ಗೋಸ್ಕರ ಅಂದರೆ ಇಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು. ಇಲ್ಲಿ ಆಫ್ಲೈನಲ್ಲೇ ಡೈರೆಕ್ಟಾಗಿ ಬಂದು ಹೋಗ್ಬೋದು ಅಥವಾ ನಿಮಗೆ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು. ಈಗ ಪ್ರಸ್ತುತ ನಾವು ಅಲಿಪಿರಿನಲ್ಲಿದ್ದೀವಿ. ನೋಡಿ, ಇಲ್ಲಿ ಗರುಡ ಸ್ಟ್ಯಾಚ್ಯೂ ಇದೆ. ಹೇಗಿದೆ ಅಂದರೆ ಕೈ ಮುಗಿದು ದೇವರ ದರ್ಶನಕ್ಕೆ ಕರಿತಾ ಇರುವ ಹಾಗಿದೆ. ಇಲ್ಲಿಂದ ನಿಮಗೆ SSD ಟೋಕನ್ಸ್ ಬೇಕು ಅಂದರೆ ನಿಮಗೆ ರೋಡ್ ತೋರಿಸ್ತೀನಿ ನೋಡಿ. ಹೀಗೆ ಬಂದು ಗರುಡ ಸ್ಟ್ಯಾಚ್ಯೂ ಮುಂದೆಗಡೆನೆ ಒಂದು ರೋಡ್ ಹೋಗುತ್ತೆ. ಈ ರೋಡ್ ಕಾಣಿಸ್ತಿದೆಯಲ್ಲ,
ಅಲ್ಲಿ ಲಾರಿ ಬರ್ತಾ ಇದೆಯಲ್ಲ ಆ ರೋಡ್ನಲ್ಲಿ ಹೋದರೆ ನಿಮಗೆ ಭೂದೇವಿ ಕಾಂಪ್ಲೆಕ್ಸ್ ಅನ್ನೋದು ಸಿಗುತ್ತೆ. ಅಲ್ಲಿ SSD ಟೋಕನ್ಸ್ ಅನ್ನೋದು ಸಿಗುತ್ತೆ. ನಿಮ್ಮ ಹತ್ರ ಲಗೇಜ್ ಜಾಸ್ತಿ ಇತ್ತು ಅಂದರೆ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ, ನಿಮಗೆ ಅವರೇ ತಂದುಕೊಡ್ತಾರೆ. ಇಲ್ಲಿದೆ ನೋಡಿ ಲಗೇಜ್ ಕೌಂಟರ್. ನೋಡಿ ಇದು ಗರುಡ ಸ್ಟ್ಯಾಚು ಹತ್ರ ಇರೋದು. ಗರುಡ ಸ್ಟ್ಯಾಚು ಪಕ್ಕದಲ್ಲೇ ನಿಮಗೆ ಲಗೇಜ್ ಕೌಂಟರ್ ಇರುತ್ತೆ. ಇದು ಉಚಿತವಾದ ಲಗೇಜ್ ಕೌಂಟರ್ ಆಗಿರುತ್ತೆ. ನಿಮ್ಮ ಲಗೇಜ್ನ ಇಲ್ಲಿ ಕೊಟ್ಟರೆ ನಿಮಗೆ ಬೆಟ್ಟದ ಮೇಲ್ಗಡೆಗೆ ತಂದುಕೊಡ್ತಾರೆ. ನೀವು ಬೆಟ್ಟ ಹತ್ತುವಾಗ ಸ್ಲಿಪ್ಪರ್ಸ್ ಹಾಕೋ ಆಗಿಲ್ಲ, ಹಾಗಾಗಿ ನೀವು ಲಗೇಜ್ನಲ್ಲಿ ಸ್ಲಿಪ್ಪರ್ಸ್ನ ಇಟ್ಬಿಟ್ಟು ಕಳಿಸಿದ್ರೆ ನಿಮಗೆ ಬೆಟ್ಟದ ಮೇಲೆ ತೆಗೆದುಕೊಳ್ಬೋದು. ಇದು ಲಗೇಜ್ ಕೌಂಟರ್. ನೋಡಿ ಇದು ಅಲಿಪಿರಿ ಸ್ಟಾರ್ಟಿಂಗ್ ಪಾಯಿಂಟ್ ಬೆಟ್ಟ ಹತ್ತೋದಕ್ಕೆ. ವೇ ಟು ಫುಟ್ಪಾತ್ ಅಂತ ಇದೆ ನೋಡಿ. ಇದು ಲಗೇಜ್ ಕೌಂಟರ್ ಪಕ್ಕದಲ್ಲೇ ಪ್ರಾರಂಭ ಆಗುತ್ತೆ. ನೋಡಿ ಫಾಗ್ ನೋಡಿ ಏನು ಸಖತ್ತಾಗಿದೆ ಬೆಟ್ಟದ ಮುಂದೆ. ನೋಡಿ ಇವಾಗ ಮೊದಲನೇ ಮೆಟ್ಲ ಹತ್ರ ಬರ್ತಾ ಇದೀವಿ. ಆಗ್ಲೇ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಏನಾದರೂ ಕೋರಿಕೆಗಳಿದ್ರೆ ಅದನ್ನ ಇಲ್ಲಿ ಹೇಳ್ಕೊಂಡ್ಬಿಟ್ಟು ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನಾವು ಮೊದಲ ಮಂಟಪದ ಹತ್ರ ಬಂದಿದ್ದೀವಿ. ಇದನ್ನ ಶ್ರೀವಾರಿ ಪಾದಾಲ ಮಂಟಪ ಅಂತ ಕರೀತಾರೆ. ಅಲಿಪಿರಿ ಕಡೆ ಯಾತ್ರೆ ಮಾಡೋರು ಪ್ರಧಾನವಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಏನು ಅದ್ಭುತವಾಗಿದೆ. ಇದು ರಾಜಗೋಪುರ ಕೂಡ ಕಾಣ್ತಾ ಇದೆ. ಆ ಕಡೆ ಈ ಕಡೆ ಎರಡು ಕಡೆ ಮಂಟಪ ಇದೆ, ಮಧ್ಯದಲ್ಲಿ ದಾರಿ ಇರೋದು. ಇಲ್ಲಿ ಶ್ರೀವಾರಿ ಪಾದಗಳಿರುತ್ತೆ. ಆ ಪಾದಗಳನ್ನ ತಲೆ ಮೇಲೆ ಇಟ್ಕೊಂಡು ಬೇಕಿದ್ರೆ 3 ಬಾರಿ ಸುತ್ತ ಹಾಕ್ಬೋದು. ಇಲ್ಲಿ ಗರ್ಭಗುಡಿ ಇದೆ, ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಕೂಡ ಮಾಡ್ಕೋಬೋದು. ಇಲ್ಲಿಂದ ಅಧಿಕೃತವಾಗಿ ತಿರುಮಲದ ಪಾದಯಾತ್ರೆ ಪ್ರಾರಂಭ ಆಗುತ್ತೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಇದು. ಇದು ಸಾಷ್ಟಾಂಗ ಪ್ರದಕ್ಷಿಣೆ ಹಾಕೋ ಜಾಗ. ಇಲ್ಲಿಂದ ಸಾಷ್ಟಾಂಗ ಪ್ರದಕ್ಷಿಣೆ ಹಾಕಬೇಕು. ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಈಗ ಕಾಣ್ತಿರೋದು ಸಪ್ತಗಿರಿ ಗೋ ಪ್ರದಕ್ಷಿಣಾ ಶಾಲಾ ಅಂತ. ಇಲ್ಲಿ ಗೋಶಾಲೆ ಇದೆ. ಇದು ಪ್ರಾರಂಭದಲ್ಲೇ ಇರುತ್ತೆ. ಇನ್ ಕೇಸ್ ನಿಮಗೆ ದರ್ಶನದ ಟಿಕೆಟ್ ಏನಾದರೂ ಆಫ್ಲೈನಲ್ಲಿ ಬೇಕಾದರೆ ಪೇ ಟಿಕೆಟ್ಸ್ ಏನಾದರೂ ಬೇಕು ಅಂದರೆ ಈ ಸಪ್ತಗಿರಿ ಗೋ ಪ್ರದಕ್ಷಿಣಾ ಶಾಲಾನಲ್ಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಕೊಡ್ತಾರೆ. ಇದನ್ನು ತಗೊಂಡ್ರೆ ನಿಮಗೆ ದರ್ಶನ ಆಗುತ್ತೆ. ಇದು ಇಬ್ಬರಿಗೆ 1600 ರೂಪಾಯಿ ಆಗಿರುತ್ತೆ. ನೋಡಿ ಇಲ್ಲೇ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ಮಾಡೋದು ಈ ಜಾಗದಲ್ಲೇ ಬೆಳಗ್ಗೆ 6 ಗಂಟೆಗೆ ಕರೆಕ್ಟಾಗಿ ಕೊಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಹೋಮ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ದರ್ಶನ ಇರುತ್ತೆ. ನೋಡಿ ಇಲ್ಲಿ ದೇವರ ವಿಗ್ರಹ ಕಾಣಿಸುತ್ತೆ. ಇಲ್ಲಿ ದೇವಸ್ಥಾನ ಇದೆ. ಇದೇ ಶ್ರೀವಾರಿ ಪಾದಾಲ ಮಂಟಪ. ಸಾಕಷ್ಟು ಜನ ಇಲ್ಲಿ ದೀಪ ಹಚ್ತಾ ಇದ್ದಾರೆ. ಮೊದಲಿಗೆ ನಮಗೆ ಲಕ್ಷ್ಮೀನಾರಾಯಣನ ಆಲಯ ಸಿಗುತ್ತೆ. ಒಳಗಡೆ ಹೋಗಿ ಬೇಕಿದ್ರೆ ದರ್ಶನ ಮಾಡ್ಕೋಬೋದು. ಈಗ ನಾವು ರಾಜಗೋಪುರದ ಹತ್ರ ಬಂದಿದ್ದೀವಿ. ಇದು ಪ್ರಥಮ ಗೋಪುರ ಆಗಿರುತ್ತೆ. ಇಲ್ಲಿಂದ ಹತ್ಕೊಂಡು ಹೋಗೋದು ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಇನ್ನೊಂದು ವಿಷಯ ಏನಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ ಮಧ್ಯಾಹ್ನ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಬೆಟ್ಟ ಹತ್ತಕ್ಕೆ ಅಲೋ ಮಾಡೋದಿಲ್ಲ. ನೋಡಿ ಇಲ್ಲಿಂದ ಸೆಕ್ಯೂರಿಟಿ ಚೆಕ್ ಸ್ಟಾರ್ಟ್ ಆಗುತ್ತೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ರತಿಯೊಂದು ಐಟಮ್ನು ಚೆಕ್ ಮಾಡ್ತಾರೆ. ನಿಮ್ಮ ಬ್ಯಾಗ್ ಏನಾದರೂ ತಂದರೆ ಅಲ್ಲಿ ಚೆಕ್ ಮಾಡ್ತಾರೆ. ಹಾಗೆ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಕೆಲವು ನಿಷೇಧಿತ ಪದಾರ್ಥಗಳು ಅಲೋ ಇರೋದಿಲ್ಲ ಬೆಟ್ಟದ ಮೇಲೆ. ಇಲ್ಲಿ ದಶಾವತಾರದ ಪ್ರಥಮ ಅವತಾರವಾದ ಮತ್ಸ್ಯಾವತಾರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ದಶಾವತಾರಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀವಿ. ಇದು ಮತ್ಸ್ಯಾವತಾರ. ನೋಡಿ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನೋದು ಅಲೋ ಮಾಡೋದಿಲ್ಲ. ಎಲ್ಲ ಇಲ್ಲಿ ತೆಗೆದು ಹೊರಗಡೆ ಹಾಕ್ತಾರೆ. ಹಾಗಾಗಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಬಾಟಲ್ನ ತೆಗೆದುಕೊಂಡು ಬರಬೇಡಿ. ನೋಡಿ ಬ್ಯಾಗ್ಸ್ ಎಲ್ಲ ಪ್ರತಿಯೊಂದು ಸ್ಕ್ಯಾನ್ ಮಾಡ್ತಾರೆ. ಈ ಜಾಗವನ್ನು ಅಲಿಪಿರಿ ಅಂತ ಕರೀತಾರೆ. ಅಲಿಪಿರಿ ಅಂತ ಬರೋದಕ್ಕೆ ಹೆಸರು ಒಂದು ಕಾರಣ ಇದೆ. ಮುಂಚೆ ಈ ಜಾಗದಲ್ಲಿ ಒಂದು ಹುಣಸೆ ಮರ ಇತ್ತಂತೆ, ತುಂಬ ದೊಡ್ಡ ಹುಣಸೆ ಮರ. ತಮಿಳಿನಲ್ಲಿ ಪುಳಿ ಅಂತ ಕರೀತಾರೆ ಹುಳಿನನ್ನು. ಅದನ್ನು ಅಡಿಪುಳಿ ಅಂತ ಕರೀತಿದ್ದಾರೆ. ಅಡಿಪುಳಿ ಅಂದರೆ ಮೊದಲನೇ ಮೆಟ್ಲು ಹತ್ರ ಹುಣಸೆ ಮರ ಇದೆ ಅಂತ. ಅದು ಕಾಲಕ್ರಮೇಣ ಅಲಿಪಿರಿಯಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾರೆ. ಈ ಮಾರ್ಗದಲ್ಲಿ ನಿಮಗೆ ಸುಮಾರು 3550 ಮೆಟ್ಲುಗಳಿದೆ. ನಿಮಗೆ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ 4 to 5 hours ಅಂತೂ ಬೇಕಾಗತ್ತೆ. ಆಲ್ಮೋಸ್ಟ್ ಹತ್ತತ್ರ ನಾವು
150-200 ಮೆಟ್ಲು ತನಕ ಹತ್ತಿದ್ದೀವಿ. ಎರಡನೇ ಅವತಾರವಾದ ಕೂರ್ಮ ಅವತಾರದ ದರ್ಶನ ಕಾಣುತ್ತೆ ಇವಾಗ. ಇದು ವಿಷ್ಣುವಿನ ಎರಡನೇ ಅವತಾರ ದಶಾವತಾರಗಳಲ್ಲಿ. ನಿಮಗೆ ಮಧ್ಯದಲ್ಲಿ ಈ ಥರ ಸ್ಟೆಪ್ ನಂಬರ್ಸ್ ಅನ್ನೋದು ಹಾಕಿರ್ತಾರೆ ನೋಡಿ. 200 ಮೆಟ್ಲು ಕೆಳಗಡೆ ಅಂದರೆ ಹತ್ತಿದ್ದೀವಿ. ಇನ್ನು ಮೇಲ್ಗಡೆ 3350 ಹತ್ತಬೇಕಾಗತ್ತೆ. ಇಲ್ಲಿ ಈ ಥರ ಬೋರ್ಡ್ಸ್ ಹಾಕಿರ್ತಾರೆ. ಈಗ ನಾವು ಎರಡನೇ ಗೋಪುರದ ಹತ್ರ ಬಂದಿದ್ದೀವಿ. ಅದು ಮೈಸೂರು ಗೋಪುರಂ. ಇದು 250 ಮೆಟ್ಲು ಆದ್ಮೇಲೆ ಬರುತ್ತೆ. ಇನ್ನು ತಿರುಮಲಕ್ಕೆ ನಮಗೆ 8.5 ಕಿಲೋಮೀಟರ್ ದೂರ ಇದೆ. ಫೈನಲಿ 500 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು 3000 ಸ್ಟೆಪ್ಸ್, 3050 ಸ್ಟೆಪ್ಸ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ಜನ ಪ್ರತಿಯೊಂದು ಮೆಟ್ಲಿಗೂ ಕುಂಕುಮ ಮತ್ತು ಅರ್ಶಿನವನ್ನು ಹಚ್ಕೊಂಡು ನಮಸ್ಕರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಾರ್ಮಲಾಗಿ ನಡ್ಕೊಂಡು ಹೋಗೋದೇ ಕಷ್ಟ, ಆದರೆ ಇವರು ಪ್ರತಿಯೊಂದು ಮೆಟ್ಲಿಗೂ ಹಚ್ತಾ ಇದ್ದಾರೆ. ಫೈನಲಿ 550 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಕೂಡ 3000 ಸ್ಟೆಪ್ಸ್ ಇದೆ. ಆಲ್ರೆಡಿ ಸ್ವಲ್ಪ ಡಿಹೈಡ್ರೇಟ್ ಆಗಿದ್ದೀವಿ, ಅದಕ್ಕೆ ಟಾಟಾ ಗ್ಲೂಕೋನ್ ತೊಗೊಂಡಿದ್ದೀವಿ. ಇದು ಕುಡಿದ್ಬಿಟ್ಟು ಮತ್ತೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ 3ನೇ ಅವತಾರವಾದ ವರಾಹ ಅವತಾರದ ವಿಗ್ರಹದ ಹತ್ರ ಬಂದಿದ್ದೀವಿ. ತಿರುಮಲ ಅನ್ನೋದು ವರಾಹ ಕ್ಷೇತ್ರ. ಇಲ್ಲಿ ವರಾಹ ಸ್ವಾಮಿಗೆ ತುಂಬ ಪ್ರಾಮುಖ್ಯತೆ ಇದೆ. ಫೈನಲಿ ಇವಾಗ 3ನೇ ಅವತಾರ ಕಂಪ್ಲೀಟ್ ಆಗಿದೆ. ಇನ್ನು 7 ಅವತಾರಗಳು ನಿಮಗೆ ತೋರಿಸ್ಬೇಕಾಗಿದೆ. ಬನ್ನಿ ಮುಂದೆ ಹೋಗೋಣ ಅಂತ. ನೋಡಿ, ಒಬ್ಬೊಬ್ಬರ ಹರಿಕೆ ಒಂದೊಂದು ಥರ ಇರುತ್ತೆ. ಇಲ್ಲಿ ಯಾರೋ ಒಬ್ಬರು ಪ್ರತಿಯೊಂದು ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ಕುಂಕುಮ ಇಟ್ಕೊಂಡು ಹೋಗ್ತಿದ್ದಾರೆ, ಒಬ್ಬರು ಕರ್ಪೂರ ಹಚ್ಕೊಂಡು ಹೋಗ್ತಿದ್ದಾರೆ. ಅವರ ಹರಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಪ್ರತಿಯೊಂದು ಮೆಟ್ಲಿಗೂ ಹಚ್ತಾ ಇದ್ದಾರೆ. ಆಲ್ಮೋಸ್ಟ್ 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀವಿ ಆಗಲೇ. ಇನ್ನು ತುಂಬಾ ಹೋಗೋದಿದೆ. ಬಟ್ ಗಾಳಿ ಗೋಪುರ ತನಕ ಈ ಥರ ಕಂಟಿನ್ಯೂಸ್ ಸ್ಟೆಪ್ಸ್ ಇರುತ್ತೆ. ಸ್ವಲ್ಪ ಆಯಾಸ ಆಗುತ್ತೆ. ಅದಾದ ನಂತರ ನಮಗೆ ರೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಈಸಿ ಇರುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಮಗೆ ಎವ್ರಿ 400 to 500 ಸ್ಟೆಪ್ಸಿಗೆ ವಾಶ್ರೂಮ್ಸ್ ಅವೈಲಬಲ್ ಇದೆ. ಹಾಗೆ ಕುಡಿಯೋ ನೀರು ಕೂಡ ಅವೈಲಬಲ್ ಇರುತ್ತೆ. 4ನೇ ಅವತಾರವಾದ ನರಸಿಂಹ ಅವತಾರ. ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ಹಾಸ್ಪಿಟಲ್ಸ್ ಇರುತ್ತೆ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ನೀವು ಇಲ್ಲಿ ಮೆಡಿಸಿನ್ಸ್ನ ತೆಗೆದುಕೊಳ್ಬೋದು. ಹಾಗೆ ORS ಕೂಡ ಅವೈಲಬಲ್ ಇರುತ್ತೆ, ಬೇಕಿದ್ರೆ ತೆಗೆದುಕೊಳ್ಬೋದು. ನೋಡಿ, 1800 ಮೆಟ್ಲು ಹತ್ತಿದ್ದೀವಿ. ಇಲ್ಲಿ ವಾಮನ ಅವತಾರದ ದರ್ಶನ ಆಗುತ್ತೆ. ನೋಡಿ, ಸೂಪರ್ ಆಗಿದೆ ವೆದರು. ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ. ನಾವು ಯಾವುದೋ ಮಡಿಕೇರಿನೋ ಚಿಕ್ಕಮಂಗ್ಳೂರೆಲ್ಲ ಇದ್ದೀವಿ. ಇನ್ನೂ ಫೀಲಿಂಗ್ಸ್ ಬರ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಅಂಗಡಿಗಳು ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಕೊಂಡ್ಕೋಬೋದು. ಇಲ್ಲಿ ನಿಮಗೆ ಎನರ್ಜಿ ಡ್ರಿಂಕ್ಸ್ ಆಗಿರ್ಬೋದು, ಹಾಗೆ ಬ್ರಷು, ಪೇಸ್ಟು, ನಿಮ್ಗೆ ಏನೇನು ಬೇಕೋ ಎಲ್ಲ ತೆಗೆದುಕೊಳ್ಬೋದು. ಇಲ್ಲಿ 1900 ಮೆಟ್ಲು ಆಗೋಯ್ತು. ಈಗ ನಾವು ಗಾಳಿ ಗೋಪುರದ ಹತ್ರ ಬಂದಿದ್ದೀವಿ. ಇಲ್ಲಿ ಶಂಕುಚಕ್ರ ನಾಮ ಕಾಣ್ತಿದೆಯಲ್ಲ, ಇಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ ಹಾಕಿರ್ತಾರೆ. ನಿಮಗೆ ರೋಡ್ನಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಳಗಡೆ ನಿಮಗೆ ಆಂಜನೇಯ ಮತ್ತು ರಾಮರ ದೇವಸ್ಥಾನ ಇದೆ. ನೋಡಿ, ಇದು ಗಾಳಿ ಗೋಪುರದ ಹಿಂಭಾಗ. ನಿಮಗೆ ಇಲ್ಲಿ ಸಾಕಷ್ಟು ಜನ ರೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ರೆಸ್ಟ್ ಮಾಡೋ ಪ್ಲೇಸು. ಇಲ್ಲಿ ಸಾಕಷ್ಟು ಹೋಟೆಲ್ಗಳಿದೆ. ನೀವೇನಾದರೂ ತಿಂಡಿ ತಿನ್ನಬೇಕು ಅಂದರೆ ಇಲ್ಲಿ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ TTDಯಿಂದ. ಇದು ಆರ್ವೋ ವಾಟರ್ ಪ್ಲಾಂಟ್. ಇದು ಎಷ್ಟೊಂದು ಜನ ಇದ್ದಾರೆ ನೋಡಿ. ನಾವು ಈಗ ಗಾಳಿ ಗೋಪುರ ರೀಚ್ ಆದ್ವಿ. ಆಲ್ಮೋಸ್ಟ್ 1850 ಸ್ಟೆಪ್ಸ್ ಏನೋ ಹತ್ತಿದ್ದೀವಿ. ಇಲ್ಲಿವರೆಗೂ ಹತ್ತಿದ್ದು ತುಂಬ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಫುಲ್ಲು ಸ್ಟೆಪ್ಸು. ಇನ್ನು ಮುಂದೆ ಹತ್ತೋದು ಸ್ವಲ್ಪ ಈಸಿನೇ ಇರುತ್ತೆ, ಯಾಕಂದರೆ ರೋಡು ಮತ್ತು ಸ್ಟೆಪ್ಸ್ ಎರಡು ಕಂಬೈನ್ ಆಗಿರುತ್ತೆ. ಸೊ ಆರಾಮಾಗಿ ಹತ್ಬೋದು. ನಾವು ಆಲ್ಮೋಸ್ಟ್ 8:30ಗೆ ಸ್ಟಾರ್ಟ್ ಆಗಿದ್ದು, ಈಗ 10 o'clock ಆಗಿದೆ.
1.5 ಅವರ್ಗೆ ಅರ್ಧ ಬೆಟ್ಟ ಹತ್ತಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ ಫುಲ್ ಬೆಟ್ಟ ಅಂತ. ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ತಿರುಪತಿಯಿಂದ ತಿರುಮಲಕ್ಕೆ ಬರೋದಕ್ಕೆ 2 ದಾರಿಗಳಿದೆ ಮೇಜರ್ ಆಗಿ. ಮೊದಲನೇ ದಾರಿ ಶ್ರೀವಾರಿ ಮೆಟ್ಲು, ಇನ್ನೊಂದು ಈ ಅಲಿಪಿರಿ ಮಾರ್ಗ. ಶ್ರೀವಾರಿ ಮೆಟ್ಲು ನಿಮಗೆ ತುಂಬ ಈಸಿಯಾಗಿ ಹತ್ಬೋದು, ಕೇವಲ 1.5 ಅವರಲ್ಲೇ ಹತ್ಬಿಡ್ಬೋದು. ಆದರೂ ತುಂಬ ಜನ ಈ ಅಲಿಪಿರಿ ಮುಖಾಂತರನೇ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ಈ ಮಾರ್ಗದಲ್ಲಿ ನೀವು ಹತ್ತಿದ್ರೆ 7 ಬೆಟ್ಟಗಳನ್ನು ಹತ್ತುತ್ತೀರಾ, ಆ ಮಾರ್ಗದಲ್ಲಿ ಹತ್ತಿದ್ರೆ ಕೇವಲ ನೀವು 1 ಬೆಟ್ಟ ಮಾತ್ರ ಹತ್ತುತ್ತೀರಾ. ಹಾಗಾಗಿ ಸಾಕಷ್ಟು ಜನ ಈ ಮಾರ್ಗದಲ್ಲೇ ಬರೋದಕ್ಕೆ ಇಷ್ಟಪಡ್ತಾರೆ. ನೋಡಿ, ದೋಸೆ, ಇಡ್ಲಿ, ಪೂರಿ, ಮ್ಯಾಗಿ ಹಾಗೆ ಸಾಕಷ್ಟು ಸ್ನ್ಯಾಕ್ಸ್ ಐಟಮ್ಗಳು ಅವೈಲೇಬಲ್ ಇದೆ. ಸುತ್ತ ನಿಮ್ಗೆ ಇಲ್ಲಿ ತುಂಬ ಹೋಟೆಲ್ಸ್ಗಳಿದೆ, ನಿಮ್ಗೆ ಎಲ್ಲಿ ಬೇಕಾದ್ರೂ ತಿನ್ಬೋದು. ಇದು ಆಲ್ಮೋಸ್ಟ್ ಎಲ್ಲರೂ ರೆಸ್ಟ್ ತಗೊಳ್ಳೋ ಪಾಯಿಂಟ್, ಹಾಗಾಗಿ ತುಂಬ ಹೋಟೆಲ್ಸ್ ಇದೆ ಇಲ್ಲಿ. ಗಾಳಿ ಗೋಪುರದ ಹತ್ರ ಮುಂದಿನ ಅವತಾರವಾದ ಪರಶುರಾಮ ಅವತಾರ ಇದು ಗಾಳಿ ಗೋಪುರದ ಹತ್ರ ಇದೆ ನೋಡಿ, ಪರಶುರಾಮ ಅವತಾರ ಇದು. ಈಗ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಪರಶುರಾಮ ಆಯಿತು. ಇನ್ನು ಮುಂದಿನ ಅವತಾರಗಳನ್ನ ನೋಡೋಣ ಅಂತ ಬಂದು ಈ ಗಾಳಿ ಗೋಪುರದಿಂದ ಮುಂದೆ ಬಂದಿದ್ದೀವಿ. ಇಲ್ಲಿ ಅಷ್ಟೊಂದು ಸ್ಟೀಪ್ ಇಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗ್ಬೋದು. ಬಿಸಿಲಿಗೆ ಮಳೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಈ ರೂಫ್ ಥರ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ನೋಡಿ, ದೇವಸ್ಥಾನದ ಘಂಟಾನಾದ ಕೇಳಿಸ್ತಾ ಇದೆ. ನೋಡಿ, 1350 ಹತ್ತಬೇಕು. 2200 ಮೆಟ್ಲು ಹತ್ತಿದ್ದೀವಿ ಆಗಲೇ. ಸುತ್ತ ಅಂಗಡಿಗಳು, ಜನನ ನೋಡ್ತಾ ಇದ್ರೆ ಬೆಟ್ಟ ಹತ್ತದ ಟೈಮೇ ಗೊತ್ತಾಗ್ತಿರಲ್ಲ. ಹತ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲಿ ನೋಡಿದ್ರು ಗೋವಿಂದ 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 ಅಂತ ಹೇಳ್ತಾನೆ ಇರ್ತಾರೆ. ಆಲ್ಮೋಸ್ಟ್ ನಮಗೆ ಎಂಡ್ ತನಕನೂ ಈ ಥರ ಶಾಪ್ಸ್ಗಳಿದೆ. ಮಧ್ಯದಲ್ಲಿ ತುಂಬಾ ಶಾಪ್ಸ್ ಇದೆ. ವೆರೈಟೀಸ್ ಆಫ್ ಡ್ರಿಂಕ್ಸ್ ಇದೆ. ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಇದೆ, ಗೋಲಿ ಸೋಡಾಯಿಂದ ಹಿಡಿದು ಸ್ನ್ಯಾಕ್ಸ್ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ನೋಡಿ, ಇಲ್ಲಿ ಒಂದೊಂದು ಕಂಬದ ಮೇಲೆ ಗೋವಿಂದ ನಾಮಗಳನ್ನ ಬರೆದಿದ್ದಾರೆ. ನೋಡಿ, ಇಲ್ಲಿ ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ಅದ್ರ ಮೇಲೆಲ್ಲ ಕುಂಕುಮನ ಹಚ್ಚಿಬಿಟ್ಟಿದ್ದಾರೆ. ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ನೋಡೋಣ, ನೆಕ್ಸ್ಟ್ ಎಲ್ಲ ಶೆಲ್ಟರ್ ಕೂಡ ಇರೋದಿಲ್ಲ, ಹೇಗತ್ತಬೇಕು ಅಂತ ನೋಡೋಣಂತೆ. ಮಳೆ ಅಂತೂ ಸಖತ್ ಬರ್ತಾ ಇದೆ. ಶ್ರೀರಾಮ ಅವತಾರ, ಮಳೆ ಬರ್ತಾ ಇದೆ, ಚೂರು ಕಡಿಮೆ ಆಯಿತು, ಹತ್ತಿರ ಹೋಗ್ತಾ ಇದ್ದೀನಿ. ಇದು ಶ್ರೀರಾಮ ಅವತಾರ. ತುಂಬ ಜಾರಿಕೆ ಇದೆ, ಮಳೆ ಬರ್ತಿರೋ ಕಾರಣ ಎಲ್ಲ ಕಡೆ ಜಾರ್ತಾ ಇದೆ. ಇದು ಶ್ರೀರಾಮ ವಿಗ್ರಹ. ಆಲ್ಮೋಸ್ಟ್ 2450 ಮೆಟ್ಲು ಹತ್ತಿದ್ದೀವಿ. ಇವಾಗ ಇಲ್ಲಿ ಬಲರಾಮ ಅವತಾರ ಇದೆ ನೋಡಿ. ದಶಾವತಾರಗಳಲ್ಲಿ ಕೆಲವರು ಬಲರಾಮ ಅವತಾರ, ವಿಷ್ಣುವಿನ ಅವತಾರ ಅಂತ ಕರೀತಾರೆ, ಕೆಲವರು ಬುದ್ಧಾವತಾರ ಅಂತ ಕರೀತಾರೆ. ಇಲ್ಲಿ ಬಲರಾಮನ ಅವತಾರ ಇದೆ ನೋಡಿ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಘಾಟ್ ರೋಡ್ ಪಾಸ್ ಆಗುತ್ತೆ, ಕೆಳಗಡೆ ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಮೇಲೆ ರೋಡ್ ಇರುತ್ತೆ, ಕೆಳಗೆ ಇಳಿದ್ಬಿಟ್ಟು ನಾವು ನಡ್ಕೊಂಡು ಹೋಗಬೇಕು. ಈಗ ಕೃಷ್ಣಾವತಾರದ ಹತ್ರ ಬಂದಿದ್ದೀವಿ. ರಾಮಾವತಾರ ಆಗಿ ಕೃಷ್ಣಾವತಾರ, ಶ್ರೀಕೃಷ್ಣ ಅವತಾರ. ಮಳೆ ಬರ್ತಾ ಇದೆ, ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಿಸಿಲಿದ್ರೆ ತುಂಬ ಕಷ್ಟ ಹತ್ತಲಿಕ್ಕೆ. ಮಳೆ ಬರ್ತಿರೋ ಕಾರಣ ನಮ್ಗೆ ಅಷ್ಟೊಂದೇನು ಆಯಾಸ ಅನ್ನಿಸ್ತಿಲ್ಲ. ಬಟ್ ವಿಪರೀತ ಜಾರಿಕೆ ಇದೆ, ಒಂಚೂರು ಜಾರಿದ್ರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕಂಟಿನ್ಯೂಸ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಯಾರೆಲ್ಲ 60 ವರ್ಷ ಮೇಲ್ಪಟ್ಟವ್ರು ಇರ್ತಾರೆ, ಯಾರಿಗೆಲ್ಲ ಹೃದಯ ಸಮಸ್ಯೆ ಹಾಗೆ ಮೆಡಿಕಲ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಅಂತ ಇದೆಯೋ ಅವ್ರು ಯಾರು ದಯವಿಟ್ಟು ಬರಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಬಂದು ತೊಂದರೆ ಪಡೋದು ಬೇಡ ಅಂತ. ಆರೋಗ್ಯವಾಗಿದ್ದರೆ ಆರಾಮಾಗಿ ಬರ್ಬೋದು, ಆರೋಗ್ಯ ಇಲ್ಲ ಅಂದರೆ ದಯವಿಟ್ಟು ಬರಬೇಡಿ ಅಂತ ಕಂಟಿನ್ಯೂಸ್ ಆಗಿ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಎಲ್ಲ ಭಾಷೆಯಲ್ಲೂ ಮಾಡ್ತಿದ್ದಾರೆ, ತೆಲುಗು, ತಮಿಳು, ಕನ್ನಡ, ಹಿಂದಿ, ಇಂಗ್ಲೀಷು, ಈ ಥರ ಎಲ್ಲ ಭಾಷೆಗಳಲ್ಲೂ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಈಗ ಎಲ್ಲರಿಗೂ ಒಂದು ಫೇವ್ರೆಟ್ ಜಾಗ ಇದೆ ಈ ಘಾಟ್ ರೋಡ್ನಲ್ಲಿ, ಆ ಜಾಗದ ಹತ್ರ ಬರ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೂ ಒಂದು ವಿಷ್ಣುವಿನ ಅವತಾರ ಇದೆ, ಅದನ್ನು ನೋಡೋಣ ಬನ್ನಿ. ಅದು ಬೇರೆ ಯಾವುದೂ ಅಲ್ಲ, ಅದು ಕಲ್ಕಿ ಅವತಾರ ಕೊನೆಯ ಅವತಾರದ ಹತ್ರ ಬಂದಿದ್ದೀವಿ. ಕಲ್ಕಿ ಅವತಾರದ ಹತ್ರ ನೋಡಿ, ಕಲ್ಕಿ ಅವತಾರದ ದರ್ಶನ ಮಾಡ್ಕೊಳ್ಳಿ.
ಈಗ ಮುಂದೆ ಎಲ್ಲರಿಗೂ ನಾನು ಹೇಳೋದ್ನೆಲ್ಲ ಫೇವ್ರೇಟ್ ಜಾಗ ಅಂತ ಅದು ಇದೆ. ಹೇಗಿದೆ ನೋಡಿ ವೆದರ್. ಹೌದು, ನಾವು ಇವಾಗ ಆಂಜನೇಯ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಹತ್ರ ಹೋಗಿ ನಿಮಗೆ ದರ್ಶನ ಮಾಡಿಸ್ತೇನೆ. ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಎಲ್ರಿಗೂ ಖುಷಿ, ಯಾಕಂದ್ರೆ ಮುಕ್ಕಾಲು ಬೆಟ್ಟ ಕಂಪ್ಲೀಟ್ ಆದಂಗೆ ಆಂಜನೇಯ ಸ್ಟ್ಯಾಚು ನೋಡೇ ಇರ್ತೀರಾ. ನೀವು ಘಾಟ್ ರೋಡಲ್ಲಿ ಕೆಳಗಿಳಿಯುವಾಗ ಎಲ್ಲರೂ ಒಂದು ಸ್ಟಾಪ್ ಇಲ್ಲಿ ಇಳಿದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ ನಾವು ಅಲಿಪಿರಿ ಬೆಟ್ಟ ಹತ್ತೀವಲ್ಲ, ಅದ್ರದ್ದು ಮ್ಯಾಪ್ ಹಾಕಿದ್ದಾರೆ. ಸೊ ನಾವು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಗರುಡ ಸ್ಟ್ಯಾಚು ಇಂದ, ಅದಾದಮೇಲೆ ರಾಜಗೋಪುರಂ, ಅದಾದಮೇಲೆ ಮೈಸೂರು ಗೋಪುರಂ, ಆಮೇಲೆ ಗಾಳಿ ಗೋಪುರಂ. ಈಗ ನಾವು ಆಂಜನೇಯ ಸ್ಟ್ಯಾಚು ಹತ್ರ ಇದ್ದೀವಿ. ಇನ್ನು ನಮಗೆ ಈ ಆಂಜನೇಯ ಸ್ಟ್ಯಾಚು ಆದಮೇಲೆ ಇನ್ನೊಂದು ಗೋಪುರ ಇದೆ, ಅದು ಮೋಕಾಲಿ ಮೆಟ್ಟು ಗಾಳಿ ಗೋಪುರಂ ಅಂತ. ಸೊ ಅದು ಕಂಪ್ಲೀಟ್ ಮಾಡಿದ್ರೆ ನಾವು ಫುಲ್ ಬೆಟ್ಟ ಹತ್ತಿದಂಗೆ. ಜಿಂಕೆಗಳಿದೆ, ಕಾಣ್ತಾ ಇದೆ. ನೋಡಿ, ದಾರಿನಲ್ಲಿ ನಿಮಗೆ ಒಬ್ಬಟ್ಟು ಕೂಡ ಸಿಗತ್ತೆ. ಇಲ್ಲಿ ಹೋಳಿಗೆ 10 rupees ಈಚ್. ಫೈನಲಿ ಇನ್ನೂ ಒಂದು ಮಂಟಪ ಬಂತು. ನೋಡೋಣ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ, ಇನ್ನೂ ಎಷ್ಟು ದೂರ ಹೋಗಬೇಕು ಅಂತ. ಪ್ರತಿಯೊಂದು ಮಂಟಪದ ಹತ್ರನೂ ಈ ಥರ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಮತ್ತು ಎಷ್ಟು ಡಿಸ್ಟೆನ್ಸ್ ತಿರುಮಲಕ್ಕಿದೆ ಅಂತ ಹಾಕಿರ್ತಾರೆ. ಇನ್ನೂ 4.4 ಕಿಲೋಮೀಟ್ರ್ ನಡಿಬೇಕು. ನೋಡಿ ಇಲ್ಲಿ ಹಾಕಿದ್ದಾರೆ. 2830 ಮುಗಿಸಿದ್ದೀವಿ. ಕೊತ್ತ ಮಂಟಪಂ ಅಂತ ಇದೆ ಹೆಸರು, ಅಥವಾ ಹೊಸದಾಗಿ ಕಟ್ಟಿರೋದು ಅಂತ ಇರಬೇಕು. ನಾವು ಇವಾಗ ಒಂದು ಆಂಜನೇಯ ದೇವಸ್ಥಾನದ ಹತ್ರ ಬಂದಿದ್ದೀವಿ, ದಾಸ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಆದ ನಂತರ ಇಲ್ಲ ಒಂದು ಮಂಟಪ ಸಿಗುತ್ತೆ. ತುಂಬ ಮಂಟಪಗಳಿದೆ. ಸ್ಟೆಪ್ ನಂಬರ್ 2840 ಮುಗ್ಗು ಬಾವಿ ಮಂಟಪಂ ಅಂತ ಬರೆದಿದೆ ನೋಡಿ. ಇನ್ನು 3.9 ಕಿಲೋಮೀಟರ್ಸ್ ಅದ ಇಲ್ಲಿಂದ. ಮುಂದೆ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ. ನೋಡಿ ಅಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಇನ್ನೇನು ಹತ್ರ ಬರ್ತಾ ಇದ್ದೀವಿ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಆಂಜನೇಯ ದೇವಸ್ಥಾನ ಆದ ನಂತರ ನಮಗೆ ಮತ್ತೊಂದು ದೇವಸ್ಥಾನ ಅಂತ, ಅದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಹಾಗಾಗಿ ನಾನು ನಿಮಗೆ ಒಳಗಡೆ ಏನು ರೆಕಾರ್ಡ್ ಮಾಡೋದಿಲ್ಲ, ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನರಸಿಂಹಸ್ವಾಮಿ ಕಾಣ್ತಿದೆ ನೋಡಿ. ಈಗ ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ನ ನಾವು ಕ್ರಾಸ್ ಮಾಡಿದ್ರೆ ನಡ್ಕೊಂಡು ಹೋಗಬೇಕಾಗತ್ತೆ ರೋಡ್ನಲ್ಲಿ. ಅಲ್ಲಿಂದ ಮೋಕಾಳ ಮಂಟಪ ತನಕ ಕಂಟಿನ್ಯೂಸ್ ಆಗಿ ರೋಡ್ ಇರುತ್ತೆ, ಮೆಟ್ಲೇನಿರೋದಿಲ್ಲ. ಈ ಥರ ಬ್ರಿಡ್ಜ್ ಇರಲಿಲ್ಲ, ನಾವು ರೋಡಲ್ಲೇ ಕ್ರಾಸ್ ಮಾಡಬೇಕಾಗಿತ್ತು. ಈಗ ಶೆಲ್ಟರ್ ಬ್ರಿಡ್ಜ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಳೆ ಬಂದರೂ ನಾವು ನೆನೆಯೋ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ. ಮುಂಚೆ ಇಲ್ಲೆಲ್ಲಾದರೆ ಮಳೆ ಬಂದು ನೆನ್ಕೊಂಡೇ ಹೋಗಬೇಕಾಗಿತ್ತು. ನೋಡಿ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲ ನಾವು ಓಪನಿಂಗ್ ಇದೆ, ನಾನು ತೋರಿಸ್ತೇನೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ. ಪೂರ್ತಿ ಬೆಟ್ಟಗಳು. ಮಳೆ ಬಿದ್ದಿದ್ದಕ್ಕೆ ಎಲ್ಲ ಕಡೆ ನೀರು ಜಿನುಗ್ತಾ ಇದೆ ನೋಡಿ. ಚಿಕ್ಕ ಚಿಕ್ಕ ವಾಟರ್ ಫಾಲ್ ಥರ ಅನ್ಸುತ್ತೆ. ನೋಡಿ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ಅಂತ. ಆ ಕಲ್ಲುಗಳ ಮಧ್ಯ ಒಂಥರ ಯಾವುದೋ ಬೇರೆ ಪ್ಲೇಸಿಗೆ ಬಂದಂಗಿದೆ. ತುಂಬ ಚೆನ್ನಾಗಿದೆ ಇದು. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಡೆಯುವಾಗ ಬೆಟ್ಟ ಆಗ್ತದೆ. ನೋಡಿ ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂತ. ಫುಲ್ಲು ಇಲ್ಲೆಲ್ಲ ರೋಡ್ ಕಾಣ್ತಾ ಇದೆ ನೋಡಿ. ಇಲ್ಲೊಂದು ಗೋಪುರ ಇದೆ, ನೋಡೋಕ್ಕೆ ಎಷ್ಟು ಸೀನಿಕ್ ಆಗಿದೆ ನೋಡಿ. ಈಗ ನಾವು ಈ ಗೋಪುರದ ಹತ್ರ ಹೋಗಬೇಕು. ಇಲ್ಲಿಂದ ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನಿಮಗೆ ಇದು ನಾರ್ಮಲ್ ಬಸ್ಸು, ಇದಕ್ಕೆ 90 ರೂಪಾಯಿ ಆಗುತ್ತೆ. ಹಾಗೆ AC ಬಸ್ ಕೂಡ ಇರುತ್ತೆ, ಅದಕ್ಕೆ 110 ರೂಪಾಯಿ ಆಗಿರುತ್ತೆ. ಇದು ಗ್ರಾಮ ದೇವತೆ ಅಂತ ಕರೀತಾರೆ. ಇಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡಿಕೊಂಡು ಮುಂದೆ ಬೆಟ್ಟದ ಹತ್ಕೊಂಡು ಹೋಗ್ತಾರೆ. ನೋಡಿ ಇವಾಗ ನಾವು ಮೋಕಾಳ ಗೋಪುರದ ಹತ್ರ ಬಂದಿದ್ದೀವಿ. ಮೋಕಾಳ ಅಂದರೆ ಮೊಳಕಾಲ್ ಅಂತ. ರಾಮಾನುಜಾಚಾರ್ಯರು ಇಲ್ಲಿಂದ ತಿರುಮಲದ ಬೆಟ್ಟ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ವೆಂಕಟೇಶ್ವರ ಸ್ವಾಮಿ ನೆಲೆಸಿದಾರಲ್ಲ, ಆ ಬೆಟ್ಟ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕಾಲಿನಿಂದ ಹತ್ತಬಾರ್ದು ಅಂತ ಎಲ್ಲರೂ
ಮಂಡಿಯಿಂದ ಹತ್ತುತ್ತಾರೆ, ಮೊಳಕಾಲಿನಿಂದ ಹತ್ತುತ್ತಾರೆ. ಅದಕ್ಕೆ ಇದನ್ನು ಮೋಕಾಳ ಪರ್ವತ ಅಂತ ಕೂಡ ಕರೀತಾರೆ. ನೋಡಿ ಅದು ಗೋಪುರ ಇದೆ ನೋಡಿ. ಇವಾಗ ಗೋಪುರದ ಹತ್ತಿರ ಬಂದಿದ್ದೀವಿ. ಇದು ಕೂಡ ದ್ರಾವಿಡ ಶೈಲಿನಲ್ಲೇ ಇದೆ ಗೋಪುರ. ತುಂಬ ಪ್ರಯತ್ನ ಪಟ್ಟೆ ಹತ್ತೋದಕ್ಕೆ. ಒಂದು 4 ಮೆಟ್ಲು ಹತ್ತೋಷ್ಟೊತ್ತಿಗೆ ಮಂಡಿ ಚಿಪ್ಪು ಸರಿಯಾಗಿ ನೋವು ಬರುತ್ತೆ. ಎಷ್ಟು ಕಷ್ಟಪಟ್ಟು ಹತ್ತಿದ್ದಾರೆ. ಇನ್ನು ಮೋಕಾಲ ಮೆಟ್ಲು ಸ್ಟಾರ್ಟಿಂಗ್ ಪಾಯಿಂಟಿಂದ ತಿರುಮಲ 550 ಮೆಟ್ಲಿದೆ. ಇನ್ನು ಕೇವಲ 500 ಮೆಟ್ಲು ಹತ್ಬಿಟ್ರೆ ತಿರುಮಲ ರೀಚ್ ಆಗಿಬಿಡ್ತೀವಿ. ಇಲ್ಲಿ ವೆದರ್ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ನಾವು ಸ್ಟಾರ್ಟಿಂಗ್ ಹತ್ತುವಾಗ ತುಂಬ ಬಿಸಿಲಿತ್ತು. ಮಧ್ಯ ಗಾಳಿ ಗೋಪುರ ಬರೋಷ್ಟೊತ್ತಿಗೆ ತುಂಬಾ ಮಳೆ ಸ್ಟಾರ್ಟ್ ಆಯಿತು. ಈಗ ಮೊಕಾಳಂ ಮೆಟ್ಲು ಗೋಪುರ ಇದೆಯಲ್ಲ, ಅಲ್ಲಿಗೆ ಬರೋಷ್ಟೊತ್ತಿಗೆ ಮತ್ತೆ ಬಿಸಿಲಿದೆ. ಇಲ್ಲಿ ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ನೋಡಿ. ಇನ್ನೂ ಮೊಳಕಾಲ್ನಲ್ಲೇ ಹತ್ತುತ್ತಾ ಇದ್ದಾರೆ. ಇನ್ನೇನಿನ್ನೊಂದು 150 ಸ್ಟೆಪ್ಸ್ ಇದೆ. ಮತ್ತೆ ಆಗಲೇ ಮಳೆ ಸಖತ್ ಬರ್ತಾ ಇದೆ. 5-5 ನಿಮಿಷಕ್ಕೆ ಒಂದೊಂದು ವೆದರ್. ಒಳ್ಳೆ ಯಾವುದೋ ಅಮೆಝಾನ್ ಫಾರೆಸ್ಟ್ ಥರ ಅನಿಸುತ್ತೆ. ಅದು ಫುಲ್ಲು ಮಳೆ ಬಿದ್ದಿದೆಯಲ್ಲ, ಫುಲ್ಲು ಗ್ರೀನಾಗಿದೆ. ತುಂಬ ಸಖತ್ತಾಗಿದೆ ನೋಡಿ, ಹೆಂಗೆ ಗ್ರೀನ್ ಇದೆ. ಇಲ್ಲಿ ಎಲ್ಲ ಆಳಬಾರ್ದು. ದಶಾವತಾರ ಪ್ರತಿಮೆಗಳಾದ ನಂತರ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನಿನೊಂದು 15 ನಿಮಿಷ ಇದ್ದಿದ್ರು ನಾವು ಸೇರ್ಕೊಂಡ್ಬಿಡ್ತಿದ್ವಿ ತಿರುಮಲ. ಮತ್ತೆ ಮಳೆ ಜೋರಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ಈ ಪಾಯಿಂಟಿಗೆ ಕಂಪ್ಲೀಟ್ ಆಗುತ್ತೆ. ಮಧ್ಯಾಹ್ನ 1 ಗಂಟೆ ಆಗಿದೆ ಅರೌಂಡ್ ರೀಚ್ ಆಗೋ ಟೈಮ್ಗೆ. ನೋಡಿ ಇಲ್ಲಿ ದೀಪ ಹಚ್ಚಿದ್ರೆ ಇಲ್ಲಿಗೆ ನಮ್ಮ ಚಾರಣ ಯಾತ್ರೆ ಕಂಪ್ಲೀಟ್ ಆಗುತ್ತೆ. ನೀವು ಕೆಳಗಡೆ ಕೊಟ್ಟಿರೋ ಲಗೇಜ್ನ ಇಲ್ಲಿ ಮೇಲ್ಗಡೆ ತೆಗೆದುಕೊಳ್ಬೋದು. ನೋಡಿ ಇದೆಲ್ಲ ತಿರುಮಲದ ಎಂಟ್ರೆನ್ಸ್. ಅದು ಇಲ್ಲಿ ಆರ್ಚ್ ಬರುತ್ತೆ. ನೀವೇನಾದರೂ ಬಸ್ ಅಥವಾ ಓನ್ ವೆಹಿಕಲಲ್ಲಿ ಬಂದರೆ ಅಲ್ಲಿ ಜಾಯಿನ್ ಆಗ್ತೀರಾ. ಇದು ಕಡೆಯ ಮಂಟಪ ನಮಗೆ. ನೋಡಿ ಅಲ್ಲಿ ಟೋಲ್ ಪ್ಲಾಜಾ ಇದೆಯಲ್ಲ, ನಿಮಗೆ ಮೇಲೊಂದು ಟೋಲ್ ಪ್ಲಾಜಾ ಇರುತ್ತೆ. ಇಲ್ಲಿ ಆ ರೆಸಿಪ್ಟ್ನ ತೋರಿಸ್ಬೇಕಾಗಿರುತ್ತೆ ನೀವು ವೆಹಿಕಲಲ್ಲಿ ಬಂದರೆ. ನೋಡಿ ಆ ಮಂಟಪ ದಾಟ್ತಾನೆ ನಿಮಗೆ ಲಗೇಜ್ ಸೆಂಟರ್ ಸಿಗುತ್ತೆ. ಇಲ್ಲಿ ನಿಮ್ಮ ಕೆಳಗಡೆ ಕೊಟ್ಟಿರೋ ಲಗೇಜ್ನ ಇಲ್ಲಿ ಇಸ್ಕೋಬೇಕು. GNC ಅಲಿಬಿರಿ ಫುಟ್ಪಾತ್ ಇದು, ಇಲ್ಲಿ ಇಸ್ಕೋಬೇಕು. ತುಂಬ ರಶ್ ಇದೆ. ನೋಡಿ ಇದು ಮಾಧವ ನಿಲಯಂ. ಇಲ್ಲಿ ನಿಮಗೆ ಲಾಕರ್ ಸಿಗುತ್ತೆ. ನೀವು ಬೆಟ್ಟ ಹತ್ಕೊಂಡು ಬಂದಮೇಲೆ ಇಲ್ಲಿ ಮಾಧವ ನಿಲಯಂ ಅಂತ ಕಾಣ್ತಿದ್ದಲ್ಲ, ಇದು PAC 2 ಇದು. ಇಲ್ಲಿ ನಿಮಗೆ ಲಾಕರ್ಸ್ ಬೇಕು ಅಂದರೆ ನಿಮ್ಮ ಲಗೇಜನ್ನು ಇಡ್ಬೋದು ಇಲ್ಲಿ. ಇವತ್ತಿನ ನಮ್ಮ ವ್ಲಾಗ್ ಆಗಿತ್ತು. ಇಲ್ಲಿಗೆ ನಮ್ಮ ಪಾದಯಾತ್ರೆ ಕಂಪ್ಲೀಟ್ ಆಗಿದೆ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.